ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಕೇಳ್ತಿರುವಂಥ ಒಂದು ಕ್ವಶನ್ ಏನಪ್ಪ ಅಂದರೆ, ಎಲ್ಲಿ ಬ್ರೋ KPTCL ಬಗ್ಗೆ ವಿಡಿಯೋನೇ ಮಾಡ್ತಿಲ್ಲ, KPTCL ಬಗ್ಗೆ ವಿಡಿಯೋ ಮಾಡೋದು ಸ್ಟಾಪ್ ಮಾಡಿಬಿಟ್ಟಿದ್ದೀರಾ ಅಂತ ಹೇಳಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ KPTCLನ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾತಾಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಸೊ ಮೊದಲನೇದಾಗಿ KPTCLನ ಏನು CM ಸಿದ್ದರಾಮಯ್ಯನವರು KPTCL ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಏನಪ್ಪಾ ಅಂದರೆ 35,000 ಹುದ್ದೆಗಳಿಗೆ ಕಾಲ್ ಫಾರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಇದು ಕೇವಲ 10th ಇಲ್ಲಿ 3 ಬೇಸಿಸ್ ಮೇಲೆ ನಿಮಗೆ ಕಾಲ್ ಮಾಡ್ತಾರೆ. ಲೋಯೆಸ್ಟ್ ಅಂದರೆ ನಿಮಗಿಲ್ಲಿ 10th ಬೇಸಿಸ್ ಮೇಲೆ ನಿಮಗಿಲ್ಲಿ ಕಾಲ್ ಮಾಡ್ತಾರೆ. ಎರಡನೇದಾಗಿ ITI, ಮೂರನೇದಾಗಿ ನಿಮಗಿಲ್ಲಿ ಡಿಪ್ಲೊಮಾ, ಇಲ್ಲ ಅಂತ ಹೇಳೋದಾದರೆ ಡಿಗ್ರಿ. ಸೊ ಇಷ್ಟು ಬೇಸಿಸ್ ಮೇಲೆ ನಿಮಗೆ ಈ ಸತಿ ಕಾಲ್ ಫಾರ್ ಮಾಡ್ತಾರೆ. ಆ್ಯಕ್ಚುಲ್ ಆಗಿ ಇವೆಲ್ಲದಕ್ಕೂ ಕೂಡ ನೀವು ಇಲ್ಲಿ ಎಕ್ಸಾಮ್ ಬರೀಬೇಕಾಗತ್ತೆ. ಸೊ ಎಕ್ಸಾಮ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಇಲ್ಲಿ ಎಕ್ಸಾಮ್ ಬರೀಬೇಕಾಗತ್ತೆ. ತುಂಬ ಜನ ಕೇಳ್ತಿದ್ರು ಎಕ್ಸಾಮ್ ಬರೆಯುವಂಥದ್ದು ಏನಾರ ಜಾಬ್ ಇದ್ದರೆ ಹೇಳಿ ಅಂತ ಹೇಳಿ. ಖಂಡಿತವಾಗ್ಲೂ ಕೂಡ ಈ ಒಂದು ಪೋಸ್ಟ್ಗಳಿಗೆ ಎಲ್ಲ ಒಂದು ಏನು ನೀವು ಕೇವಲ ಜೂನಿಯರ್ ಪವರ್ ಮ್ಯಾನ್ ಒಂದೇ ಅಲ್ಲ, ಜೂನಿಯರ್ ಪವರ್ ಮ್ಯಾನ್ ಜಾಸ್ತಿ ಇರುತ್ತೆ ಹುದ್ದೆಗಳು ಬಿಟ್ಟರೆ, ಬೇರೆ ಒಂದು ಹುದ್ದೆಗಳಿಗೂ ಕೂಡ ನಿಮ್ಗೆ ಇಲ್ಲಿ ಕಾಲ್ ಫಾರ್ ಮಾಡ್ತಾರೆ. 35,000 ಬರೀ ಇದಕ್ಕೆ ಮಾತ್ರ ಅಲ್ಲ, ಇದು ಕಂಪ್ಲೀಟ್ ಆಗಿ ಕರ್ನಾಟಕ ಜಾಬು. 35,000 ಹುದ್ದೆಗಳಿಗೆ ಕಾಲ್ ಫಾರ್ ಮಾಡ್ತೀವಿ ಅಂತಲೂ ಕೂಡ ನ್ಯೂಸ್ ಪೇಪರ್ನಲ್ಲಿ ಏನು ಪ್ರಿಂಟ್ ಮಾಡಿಸಿದ್ದಾರೆ. ನಿಮಗೆ ಎಲ್ಲರಿಗೂ ಕೂಡ ಚೆಕ್ ಮಾಡ್ಕೊಂಡಿರ್ತೀರಾ ಅಂತ ಅನ್ಕೊಂತೀನಿ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ನಮಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸಿಲೆಬಸ್ ಆಗಿರ್ಬೋದು, ನೆಕ್ಸ್ಟು ಫೈನಲ್ ಲಿಸ್ಟ್ ಯಾವಾಗ ಬಿಡ್ತಾರೆ, ಪ್ರತಿಯೊಂದನ್ನು ಕೂಡ ನಮ್ಮ ಚಾನಲಲ್ಲಿ ನಿಮಗೆ ಅವೈಲೇಬಿಲಿಟಿ ಆಗಿರುತ್ತೆ. ವಿಡಿಯೋ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಮತ್ತು ಇನ್ನೊಂದೇನಪ್ಪ ಅಂದರೆ RRB ಗ್ರೂಪ್ ಡಿಗೆ ನೀವೇನಾದ್ರು ಪ್ರಿಪ್ರೇಷನ್ ಮಾಡ್ಕೊತಿದ್ದೀರಾ ಅಂದರೆ, ನೋಟ್ಸ್ ಅವಶ್ಯಕತೆ ಇತ್ತು ಅಂದರೆ ನಾವು ಪ್ರಿಪೇರ್ ಮಾಡ್ತಿದ್ದೀವಿ. ಸೊ ನೀವೇನೋ ತೊಗೊಳಕ್ಕೆ ಇಷ್ಟ ಇದೆ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಜಸ್ಟ್ ಎಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಎಷ್ಟು ಜನ ಎಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ನಾವು ನೋಟ್ಸ್ ಪ್ರಿಪೇರ್ ಮಾಡ್ತೀವಿ ನಮ್ಮ ಟೀಮ್ ಬಂದುಬಿಟ್ಟು. ಸೊ ಕಂಪ್ಲೀಟಾಗಿ ನೋಟ್ಸನ್ನು ಪ್ರಿಪೇರ್ ಆಯಿತು ಅಂದರೆ ನೀವು ನಿಮ್ಮ ಒಂದು ಕಮೆಂಟ್ ಸೆಕ್ಷನ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನೋಟ್ಸ್ ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಪ್ರೊವೈಡ್ ಮಾಡ್ತೀವಿ. ತುಂಬ ಜನ 300 ರೂಪಾಯಿ 400 ರೂಪಾಯಿಗೆಲ್ಲ ಪ್ರೊವೈಡ್ ಮಾಡ್ತಿದ್ದಾರೆ. ನಾವು ನಿಮ್ಗಿಲ್ಲಿ ಕಮ್ಮಿ ಬೆಲೆಗೆ ಅತಿ ಕಮ್ಮಿ ಬೆಲೆಗೆ ನಿಮ್ಗಿಲ್ಲಿ ನೋಟ್ಸ್ನ ಪ್ರೊವೈಡ್ ಮಾಡ್ತಿದ್ದೀವಿ ಕಂಪ್ಲೀಟಾಗಿ. ಸೊ ನಿಮಗೆ ಬೇಕು ಅಂತ ಹೇಳೋದಾದರೆ ಎಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅನೌನ್ಸ್ಮೆಂಟ್ನ ಮಾಡ್ತೀವಿ ಎಲ್ಲರಿಗೂ ಕೂಡ. ಆಲ್ ದ ಬೆಸ್ಟ್. ಜೈ ಹಿಂದ್.